ಆತ್ಮೀಯ PH16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಚೌತವರ ಆತ್ಮೀಯರೇ. ನಮ್ಮ ವಿಜೇಂದ್ರ ಅವರು ಒಂದು ಮಾತಾಡಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, BJPಗೆ ಗೆಲ್ಲಿಸ್ಕೊಡ್ತಾರೆ ಅಂತೇಳಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಅಂತ ಮಾತಾಡಿದ್ದಾರೆ. ಯಾರಪ್ಪ ಅಂತವರು ಹೇಳಲಿಲ್ಲ. ಇದು ಈ ಚುನಾವಣೆ ಸಂದರ್ಭದಲ್ಲಿ ಹೋಗೋಂಥ ಒಂದು ಬಾಂಬ್ ಇದು. ಹೌದಾ, ನಿಜವಾಗಿಯೂ ಕಾಂಗ್ರೆಸ್ಸಿಗರು 2 ಸ್ಥಾನಗಳನ್ನು ಸೋಲಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರಲ್ಲೇ ಯಾರವರು ಅಂಥವರು? ಯಾಕಂದರೆ ಸಹಜವಾಗಿ ವಿಜೇಂದ್ರ ಅವರು ಈಗಂತೂ ಅವರಿಗೆ ಗೆಲ್ಲಿಸಲೇಬೇಕೆಂಬಂಥ ಸ್ಥಿತಿ. ಗೆಲ್ಲಿಸಲಿಲ್ಲ ಅಂತಂದ್ರೆ 2028ರ ಚುನಾವಣೆಗೆ ಇವರಿಗೆ ಅವಶ್ಯಕತೆ ಇಲ್ಲ ಅನ್ನೋ ಸಂದೇಶ ಈಗ ರೆಡಿಯಾಗಿದ್ದಾರೆ ಸುತ್ತಮುತ್ತ. ಅದಕ್ಕಾಗಿ ಆದಷ್ಟು ತಮ್ಮ ವೈರಿಗಳನ್ನು ಸಮಾಧಾನಪಡಿಸ್ಬೇಕು, ಜೊತೆಗೆ ಗೆಲ್ಲಬೇಕು. ಗೆಲ್ಲುವುದರಿಂದ ಮಾತ್ರ ಅಧ್ಯಕ್ಷ ಸ್ಥಾನ ಮುಗಿಯೋ ಸಾಧ್ಯತೆ ಇಲ್ಲಾಂದ್ರೆ ಇಲ್ಲ ವಿಜೇಂದ್ರ ಅವರಿಗೆ ಅನ್ನೋದು ಈಗಾಗಲೇ ಅವ್ರಿಗೆ ಖಾತ್ರಿ ಆಗ್ಯದ. ಹೀಗಾಗಿ ಅವರು ಒಂದು ಕಡೆಗೆ 24 ಬಂದು ನಡೀತಿದೆ ಏನ್ರಿ ಅಂದರೆ ಗೆಲ್ಸೋದ್ರೆ ಯಾರಾದರೂ ಬರಲಿ ಅಂತ ಹೇಳುವಂಥ ಮಾತು. ಇದೇನು ತೋರಿಸ್ತದಪ್ಪ ಅಂತಂದ್ರೆ 24 ಬದಲಾಗಿ ಸಾಫ್ಟ್ ಕಾರ್ನರ್ ಯಾಕಾದರು ಅಂತಂದ್ರೆ ಅಟ್ಲೀಸ್ಟ್ 24 ವಿರೋಧ ಕಡಿಮೆ ಆಗಲಿ ಎನ್ನುವಂಥದ್ದು. ಅದೇ ಕಾಲಕ್ಕೆ ಕಾಂಗ್ರೆಸ್ನಲ್ಲೇ ಒಂದು ಬಾಂಬ್ ಬಂದ್ಬಿಟ್ರು. ನಿಮ್ಮಲ್ಲಿ ಅವರು ನಮ್ಮನ್ನು ಗೆಲ್ಲಿಸ್ಕೊಡ್ತಾರೋ ಒಂದು ರೀತಿಯಿಂದ ಸರಿ. ಯಾಕೆ ಸರಿ ಅಂತಂದ್ರೆ ದಾವಣಗೆರೆಯಲ್ಲೇ ಮುಸ್ಲಿಮರು ಇವರು ಮತದಾರರು, ಇವರು ಅತ್ಯಂತ ಪ್ರಿಯರು. ಈ ಕಾಂಗ್ರೆಸ್ಸಲ್ಲಿ ಅವರು ಇದ್ದಂಥವ್ರು, ಈಗ ನಮ್ಮ ಕಡೆ ಪಾರ್ಟಿಗೆ ಬರ್ತಾಯಿದ್ದಾರೆ, ಅವ್ರು ಗೆಲ್ಲಿಸ್ಕೊಡ್ತಾರೆ ನಮಗೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಇರಬಹುದು. ಯಾಕಂದರೆ ಈಗ ಒಂದಾದರೂ ಗೆಲ್ಲಲೇಬೇಕಾದಂಥ ಸ್ಥಿತಿ ಒಳಗೆ ವಿಜೇಂದ್ರ ಇದ್ದಾರೆ. 2 ಗೆದ್ದರಂತೆ ಇಟ್ ಈಸ್ ಎ ಬಂಪರ್ ಟು ದ ಯಡಿಯೂರಪ್ಪ ಆ್ಯಂಡ್ ವಿಜೇಂದ್ರ. ಅಟ್ಲೀಸ್ಟ್ ಒಂದು ಗೆದ್ದರಾದರೂ